ಮನಿ ಬರೋದು ನಿಮ್ಮ ಥಿಂಕಿಂಗ್ ಇಂದ. ಈ ಒಂದು ಲೈನ್ ಕೇಳಿದ ಕೂಡಲೇ ಲಕ್ಷಾಂತರ ಜನ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದ್ ಬಿಟ್ಟು ನೋಟ್ ಬುಕ್ ತೆಗೆದುಕೊಂಡು ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅಂತ 100 ಸಲ ಬರೀತಾರೆ. ವಿಷನ್ ಬೋರ್ಡ್ ಮಾಡ್ತಾರೆ. ಫೆರಾರಿ ಫೋಟೋ ಕತ್ತರಿಸಿ ಗೋಡೆಗೆ ಅಂಟಿಸ್ತಾರೆ. ಪ್ರತಿದಿನ ಬೆಳಿಗ್ಗೆ ಕಣ್ಣು ಮುಚ್ಚಿ ಯೂನಿವರ್ಸ್ ದಯವಿಟ್ಟು ದುಡ್ಡು ಕಳಿಸು ಅಂತ ಮ್ಯಾನಿಫೆಸ್ಟ್ ಮಾಡ್ತಾರೆ. ಆದ್ರೆ 6 ತಿಂಗಳ ನಂತರ ಏನಾಗುತ್ತೆ? ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಇರುತ್ತೆ. ಕೆಲವರಿಗೆ ಇನ್ನೂ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಅವರು ಆ ಮ್ಯಾನಿಫೆಸ್ಟೇಷನ್ ಕೋರ್ಸ್ಗೆ 15,000 ರೂಪಾಯಿ ಕೊಟ್ಟಿರ್ತಾರೆ. ಇವತ್ತು ನಾವು ಒಂದು ಡೇಂಜರಸ್ ಪ್ರಶ್ನೆ ಕೇಳ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಇದು ನಿಜವಾ ಸುಳ್ಳ? ಅಥವಾ ಇದು ಎರಡೂ ಆಗಿದೆಯಾ? ಒಂದು ಕಡೆ ಸೈಕಲಾಜಿಕಲ್ ಟ್ರೂತ್, ಇನ್ನೊಂದು ಕಡೆ $1 ಬಿಲಿಯನ್ ಮ್ಯಾನಿಪ್ಯುಲೇಷನ್ ಇಂಡಸ್ಟ್ರಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಅರ್ಥ ಮಾಡ್ಕೋತೀರಾ ಯಾಕೆ ಕೆಲವರಿಗೆ ಮ್ಯಾನಿಫೆಸ್ಟೇಷನ್ ನಿಜವಾಗಿ ಕೆಲಸ ಮಾಡುತ್ತೆ, ಯಾಕೆ ಇದೇ ಪ್ರಿನ್ಸಿಪಲ್ ಇನ್ನೊಬ್ಬರ ಜೀವನ ಹಾಳು ಮಾಡುತ್ತೆ, ಮತ್ತು ಈ ಡಾರ್ಕ್ ಸೈಕಾಲಜಿ ಬಳಸಿ ನಿಮ್ಮ ಜೇಬಿನಿಂದ ದುಡ್ಡು ಎಳೆಯೋ ಜನ ಯಾರು ಅಂತ. 7 ನಿಜವಾದ ಕಥೆಗಳು, 7 ಪಾಠಗಳು. ಕರ್ನಾಟಕದಿಂದೇ ಶುರು ಮಾಡೋಣ. ಹುಬ್ಬಳ್ಳಿಯ ಸುನಿತಾ ಅನ್ನೋ ಹೆಣ್ಣು ಮಗಳ ಕಥೆಯಿಂದ ಶುರು ಮಾಡೋಣ. ಸುನಿತಾ ಒಂದು ಟೆಕ್ಸ್ಟೈಲ್ ಶೋರೂಮ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ಲು. ಸಂಬಳ ಕಡಿಮೆ, ಜವಾಬ್ದಾರಿ ಜಾಸ್ತಿ. ಒಂದಿನ ಅವಳ ಗೆಳತಿ ಒಂದು ಬುಕ್ ಕೊಟ್ಲು, ದ ಸೀಕ್ರೆಟ್. ಸುನಿತಾ ಅದನ್ನ ಓದಿ ಪ್ರತಿದಿನ ಐ ಅಟ್ರಾಕ್ಟ್ ಬೆಟರ್ ಆಪರ್ಚುನಿಟೀಸ್ ಅಂತ ಮನಸ್ಸಲ್ಲಿ ರಿಪೀಟ್ ಮಾಡಕ್ ಶುರು ಮಾಡಿದ್ಲು. 2 ತಿಂಗಳಲ್ಲಿ ಅವಳಿಗೆ ಇನ್ನೊಂದು ಕಂಪನಿಯಿಂದ ಬೆಟರ್ ಆಫರ್ ಬಂತು, ಡಬಲ್ ಸಂಬಳ. ಸುನಿತಾಗನ್ಸ್ತು, ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದೆ. ಆದ್ರೆ ನಿಜ ಏನ್ ಗೊತ್ತಾ? ಇದು ಮ್ಯಾಜಿಕ್ ಅಲ್ಲ. ಇದು ನಮ್ಮ ಬ್ರೈನ್ ನಲ್ಲಿರೋ ಒಂದು ಪಾರ್ಟ್, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, RAS. ಇದು ನಮ್ಮ ಬ್ರೈನ್ ನ ಒಂದು ಫಿಲ್ಟರ್. ಪ್ರತಿ ಸೆಕೆಂಡ್ಗೆ ಲಕ್ಷಾಂತರ ಇನ್ಫಾರ್ಮೇಶನ್ ಬರುತ್ತೆ. ಆದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಬೇಕಾಗಿರೋದನ್ನ ಮಾತ್ರ ಅದು ಫಿಲ್ಟರ್ ಮಾಡಿ ತೋರಿಸುತ್ತೆ. ನೀವು ಹೊಸ ಕಾರು ತೆಗೆದುಕೊಳ್ಳೋಕೆ ಡಿಸೈಡ್ ಮಾಡಿದಾಗ ಇದ್ದಕ್ಕಿದ್ದಂತೆ ರಸ್ತೆ ತುಂಬಾ ಅದೇ ಕಾರು ಕಾಣಿಸುತ್ತಲ್ವಾ? ಆ ಕಾರುಗಳು ಹೊಸದಾಗಿ ಬಂದಿಲ್ಲ. ನಿಮ್ಮ RAS ಅವುಗಳನ್ನ ನೋಟಿಸ್ ಮಾಡೋಕೆ ಶುರು ಮಾಡಿದೆ. ಸುನಿತಾ ನಾನು ಬೆಟರ್ ಆಪರ್ಚುನಿಟಿ ಅಟ್ರಾಕ್ಟ್ ಮಾಡ್ತೀನಿ ಅಂತ ರಿಪೀಟ್ ಮಾಡಿದಾಗ ಅವಳ ಬ್ರೈನ್ ಆ ಆಪರ್ಚುನಿಟೀಸ್ಗಳನ್ನ ನೋಟಿಸ್ ಮಾಡೋಕೆ ಶುರು ಮಾಡ್ತು. ಲಿಂಕ್ಡ್ಇನ್ನಲ್ಲಿ ಜಾಬ್ ಪೋಸ್ಟ್, ಗೆಳೆಯರ ಮಾತು, ರೆಫರಲ್ಗಳು ಇದೆಲ್ಲ ಅಲ್ಲಿ ಮೊದಲಿಂದಲೂ ಇತ್ತು. ಆದ್ರೆ ಅವಳ ಮೈಂಡ್ ಅದನ್ನ ಗಮನಿಸ್ತಿರ್ಲಿಲ್ಲ. ಇಲ್ಲಿನ ಪಾಠ, ಲಾ ಆಫ್ ಅಟ್ರಾಕ್ಷನ್ ನ ರಿಯಲ್ ಸೈಕಾಲಜಿ ಇಷ್ಟೇ. ನೀವು ಯಾವುದನ್ನ ಫೋಕಸ್ ಮಾಡ್ತೀರೋ ಅದನ್ನ ನಿಮ್ಮ ಬ್ರೈನ್ ಜಾಸ್ತಿ ನೋಟಿಸ್ ಮಾಡುತ್ತೆ ಮತ್ತು ಆ ಡೈರೆಕ್ಷನ್ ನಲ್ಲಿ ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇದು ಯೂನಿವರ್ಸ್ ಮ್ಯಾಜಿಕ್ ಅಲ್ಲ, ಇದು ಕಾಗ್ನಿಟಿವ್ ಸೈನ್ಸ್. ಆದ್ರೆ ಇಲ್ಲೇ ಒಂದು ಟ್ರ್ಯಾಪ್ ಶುರು ಆಗುತ್ತೆ. ಈ ರಿಯಲ್ ಸೈಕಾಲಜಿನ ಜನ ಒಂದು ಮಿಸ್ಟಿಕಲ್ ಪ್ರಾಡಕ್ಟ್ ಆಗಿ ಪ್ಯಾಕ್ ಮಾಡಿ ಕೋಟಿಗಟ್ಟಲೆ ಗಳಿಸ್ತಾರೆ. ಅದನ್ನ ಮುಂದೆ ನೋಡೋಣ. ಮಂಗಳೂರಿನ ಪ್ರಶಾಂತ್ ಒಬ್ಬ ಚಿಕ್ಕ ಬಿಸ್ನೆಸ್ ಮ್ಯಾನ್. ಸೀ ಫುಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಾಡ್ದ. ಒಬ್ಬ ಪಾರ್ಟ್ನರ್ ಸಿಕ್ಕ, ದೊಡ್ಡ ಮಾತಾಡ್ದ. ಪ್ರಶಾಂತ್ಗೆ ಅನುಮಾನ ಬಂತು. ಪಾರ್ಟ್ನರ್ನ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ, ಪ್ರೀವಿಯಸ್ ಬಿಸ್ನೆಸ್ ಫೇಲ್ ಆಗಿತ್ತು, ರೆಫರೆನ್ಸಸ್ ಸಹ ವೆರಿಫೈ ಆಗಿಲ್ಲ. ಆದ್ರೆ ಪ್ರಶಾಂತ್ ಮ್ಯಾನಿಫೆಸ್ಟೇಷನ್ ಮತ್ತು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ತುಂಬಾ ಓದಿದ್ದ. ಅವನಿಗೆ ಅನಿಸ್ತು, ಇದೆಲ್ಲ ನನ್ನ ನೆಗೆಟಿವ್ ಎನರ್ಜಿ, ನಾನಿದನ್ನ ಇಗ್ನೋರ್ ಮಾಡಿ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಬೇಕು. ಡೌಟ್ ಅನ್ನೋದೇ ಬ್ಲಾಕ್ ಆಗುತ್ತೆ. ಅವನು 40 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ದ. 6 ತಿಂಗಳಲ್ಲಿ ಪಾರ್ಟ್ನರ್ ದುಡ್ಡು ತಗೊಂಡು ಮಾಯ ಆದ. ಇದನ್ನ ಸೈಕಾಲಜಿನಲ್ಲಿ ಏನಂತಾರೆ ಗೊತ್ತಾ? ಟಾಕ್ಸಿಕ್ ಪಾಸಿಟಿವಿಟಿ. ಲಾ ಆಫ್ ಅಟ್ರಾಕ್ಷನ್ ಡಾರ್ಕ್ ಸೈಡ್ ಇದೆ. ಇದು ನಿಮ್ಮ ಇನ್ಸ್ಟಿಂಕ್ಟ್, ನಿಮ್ಮ ವಾರ್ನಿಂಗ್ ಸಿಗ್ನಲ್ಸ್ಗಳನ್ನ ನೆಗೆಟಿವ್ ಥಾಟ್ಸ್ ಅಂತ ಲೇಬಲ್ ಮಾಡಿ ಅವುಗಳನ್ನ ಇಗ್ನೋರ್ ಮಾಡಕ್ಕೆ ಕಲಿಸತ್ತೆ. ನಿಜವಾದ ಇಂಟ್ಯೂಷನ್ ಮತ್ತು ಇರ್ರಾಷನಲ್ ಆಪ್ಟಿಮಿಸಂನ ಮಧ್ಯೆ ಇರೋ ಗೆರೆ ಅಲಿಸಿ ಹೋಗುತ್ತೆ. ಕಾಗ್ನಿಟಿವ್ ಸೈಕಾಲಜಿ ಪ್ರಕಾರ ಭಯ ಮತ್ತು ಡೌಟ್ ಇವು ಯಾವಾಗಲೂ ಎನಿಮಿ ಅಲ್ಲ. ಇವು ನಮ್ಮ ಬ್ರೈನ್ನ ರಿಸ್ಕ್ ಅಸೆಸ್ಮೆಂಟ್ ಸಿಸ್ಟಮ್. ಆ ಸಿಸ್ಟಮ್ನ ಸಂಪೂರ್ಣ ಸ್ವಿಚ್ ಆಫ್ ಮಾಡಿ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಬದುಕೋದು, ಇದು ಫೈನಾನ್ಷಿಯಲ್ ಆಗಿ ಅತ್ಯಂತ ಅಪಾಯಕಾರಿ ಮೈಂಡ್ಸೆಟ್. ಇಲ್ಲಿನ ಪಾಠ, ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಡೇಂಜರ್ ಸೈನ್ಗಳನ್ನ ಇಗ್ನೋರ್ ಮಾಡೋದಲ್ಲ. ರಿಯಲ್ ಫೈನಾನ್ಷಿಯಲ್ ವಿಸ್ಡಮ್ ಅಂದ್ರೆ ಆಪ್ಟಿಮಿಸಂ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಇಟ್ಕೊಂಡು ಪ್ರತಿ ಡಿಸಿಷನ್ನ ವೆರಿಫೈ ಮಾಡೋದು. ಯಾರಾದ್ರೂ ನಿಮಗೆ ಡೌಟ್ ಬಿಡಿ, ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ ಅಂತ ಹೇಳಿ ದುಡ್ಡು ಕೇಳಿದ್ರೆ ಅದೇ ನಿಜವಾದ ರೆಡ್ ಫ್ಲಾಗ್. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಒಂದು ಕುಟುಂಬ. ತಂದೆ ಒಬ್ಬ ರೈತ. ಪ್ರತಿ ವರ್ಷ ಮಳೆ ಇಲ್ಲದೆ ಬೆಳೆ ಕಳ್ಕೊಳ್ತಿದ್ದ. ಆ ಮನೆಯ ಮಗ ರಾಜು ಚಿಕ್ಕಂದಿನಿಂದ ಒಂದೇ ಮಾತು ಕೇಳ್ತಾ ಬೆಳೆದ, ದುಡ್ಡು ಇಲ್ಲ, ಎಚ್ಚರ, ಖರ್ಚು ಮಾಡಬೇಡ. ರಾಜು ಬೆಂಗಳೂರಿಗೆ ಬಂದು ಒಳ್ಳೆ IT ಜಾಬ್ ಸಿಕ್ಕಿಸ್ಕೊಂಡ. ಸಂಬಳ 1.2 ಲಕ್ಷ ರೂಪಾಯಿ ಪರ್ ಮಂತ್. ಆದ್ರೂ ಅವನ್ ಮೈಂಡ್ ಇನ್ನೂ ಆ ಹೊಲದಲ್ಲೇ ಇತ್ತು. ಅವನು ಪ್ರತಿಯೊಂದು ಆಪರ್ಚುನಿಟಿ ಕೂಡ ಸ್ಕೇರ್ಸಿಟಿ ಲೆನ್ಸ್ನಿಂದ ನೋಡ್ತಿದ್ದ. ಕಂಪನಿ ಒಂದು ರಿಸ್ಕ್ ತಗೊಳ್ಳೋಕೆ ಹೇಳಿದ್ರೆ ಹೆದ್ರಿ ಹಿಂಜರಿತಿದ್ದ. ಸ್ಯಾಲರಿ ನೆಗೋಷಿಯೇಷನ್ ಮಾಡೋಕೆ ಭಯ ಪಡ್ತಿದ್ದ.
ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಪ್ತಿರ್ಲಿಲ್ಲ. ಅವನ್ ದುಡ್ಡು ಎಲ್ಲಾ ಸೇವಿಂಗ್ಸ್ ಅಕೌಂಟ್ನಲ್ಲಿ 3% ಇಂಟ್ರೆಸ್ಟ್ಗೆ ಬಿತ್ಕೊಂಡಿತ್ತು. ಯಾಕಂದ್ರೆ ಕಳ್ಕೊಂಡ್ರೆ ಏನ್ ಮಾಡೋದು ಅನ್ನೋ ಭಯ. ಇದನ್ನ ಸೈಕಾಲಜಿಸ್ಟ್ಗಳು ಸ್ಕೇರ್ಸಿಟಿ ಮೈಂಡ್ ಸೆಟ್ ಅಂತಾರೆ. ಪ್ರಿನ್ಸ್ಟನ್ ಯೂನಿವರ್ಸಿಟಿನಿ ಇಕಾನಮಿಸ್ಟ್ ಸೆಂಥಿಲ್ ಮುಲ್ಲೈನಾಥನ್ ಮತ್ತು ಎಲ್ದಾರ್ ಶಫೀರ್ ಇದನ್ನ ಡೀಪ್ ಆಗಿ ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಕಾರ ಸ್ಕೇರ್ಸಿಟಿ ಅಂದ್ರೆ ರಿಸೋರ್ಸ್ ಕಡಿಮೆ ಇರೋ ಫೀಲಿಂಗ್, ಇದು ನಮ್ಮ ಮೆಂಟಲ್ ಬ್ಯಾಂಡ್ವಿಡ್ತ್ ಅನ್ನ ಕಬಳಿಸುತ್ತೆ. ಬಡತನದಲ್ಲಿ ಬೆಳೆದ ಮನಸ್ಸು ಶ್ರೀಮಂತಿಕೆ ಬಂದ ಮೇಲೂ ಅದೇ ಟನಲ್ ವಿಷನ್ ನಲ್ಲಿ ಇರುತ್ತೆ. ಪ್ರತಿ ಡಿಸಿಷನ್ ಫಿಯರ್ ಇಂದ ಬರುತ್ತೆ, ಆಪರ್ಚುನಿಟಿಯಿಂದ ಅಲ್ಲ. ಇದೇ ಕಡೆ ಲಾ ಆಫ್ ಅಟ್ರಾಕ್ಷನ್ ಕಲ್ಚರ್ ಒಂದು ಸುಳ್ಳು ಸಲಹೆ ಕೊಡುತ್ತೆ. ಅಬಂಡೆನ್ಸ್ ಮೈಂಡ್ಸೆಟ್ ಬೇಕಾದ್ರೆ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆದ್ರೆ ರಿಯಲ್ ಸೊಲ್ಯೂಷನ್ ಇಷ್ಟು ಸಿಂಪಲ್ ಅಲ್ಲ. ಸ್ಕೇರ್ಸಿಟಿ ಮೈಂಡ್ಸೆಟ್ ಬದಲಾಗೋಕೆ ಬೇಕಿರೋದು ಆಕ್ಚುಯಲ್ ಫೈನಾನ್ಷಿಯಲ್ ಸೆಕ್ಯೂರಿಟಿನ ಸಣ್ಣ ಸಣ್ಣ ಪ್ರೂಫ್ಗಳು. ಒಂದು ಎಮರ್ಜೆನ್ಸಿ ಫಂಡ್, ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಯಶಸ್ವಿ ಆಗೋದು, ಒಂದು ಡೆಟ್ ಫ್ರೀ ಫೀಲಿಂಗ್. ಬಿಲೀಫ್ ಮಾತ್ರ ಸಾಲಲ್ಲ, ಬಿಹೇವಿಯರ್ ಬದಲಾಗಬೇಕು. ಇಲ್ಲಿನ ಪಾಠ, ನಿಮ್ಮ ಬಾಲ್ಯದ ಸ್ಕೇರ್ಸಿಟಿ ಕಂಡೀಷನಿಂಗ್ನ ಗುರುತಿಸಿ. ಸಂಬಳ ಜಾಸ್ತಿಯಾದ ಮಾತ್ರಕ್ಕೆ ಮೈಂಡ್ ಸೆಟ್ ಆಟೋಮ್ಯಾಟಿಕಲಿ ಬದಲಾಗಲ್ಲ, ಅದಕ್ಕೆ ಕಾನ್ಷಿಯಸ್ ಎಫರ್ಟ್ ಬೇಕು. ಈಗ ಒಂದು ಪ್ರಶ್ನೆ, ನೀವು ಯೂಟ್ಯೂಬ್ನಲ್ಲಿ ಎಷ್ಟು ಜನ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ಕೋಟ್ಯಾಧಿಪತಿ ಆದೆ ಅಂತ ಹೇಳೋ ವಿಡಿಯೋ ನೋಡಿದೀರಾ? ಆದ್ರೆ ಎಷ್ಟು ಜನ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ಕೋರ್ಸ್ಗೆ ದುಡ್ಡು ಕೊಟ್ಟು ಏನೂ ಆಗ್ಲಿಲ್ಲ ಅಂತ ವಿಡಿಯೋ ಮಾಡಿದ್ದಾರೆ? ಇಲ್ಲಿ ಇರೋ ಸೈಕಾಲಜಿನ ಹೆಸರು ಸರ್ವೈವರ್ಶಿಪ್ ಬಯಾಸ್. ಮೈಸೂರುದ ಒಂದು ಟ್ರೇಡಿಂಗ್ ಫ್ಯಾಮಿಲಿ ಕತೆ ತಗೊಳ್ಳಿ. ಈ ಕುಟುಂಬದಲ್ಲಿ ಒಬ್ಬ ಚಿಕ್ಕಪ್ಪ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಾಫಿಟ್ ಮಾಡಿದ್ರು. ಇಡೀ ಕುಟುಂಬ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮಾರ್ಕೆಟ್ನ ಬಗ್ಗೆ ಒಂದು ಥರದ 6ನೇ ಸೆನ್ಸ್ ಇದೆ ಅಂತ. ಆದ್ರೆ ಅದೇ ಕುಟುಂಬದಲ್ಲಿ ಇನ್ನೂ 3 ಟ್ರೇಡಿಂಗ್ನಲ್ಲಿ ದೊಡ್ಡ ನಷ್ಟ ಅನುಭವಿಸಿದ್ದಾರೆ. ಅವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಯಾಕಂದ್ರೆ ಫೇಲ್ ಆದ ಕಥೆ ಯಾರೂ ಹೆಮ್ಮೆಯಿಂದ ಹೇಳಲ್ಲ. ಇದೇ ಪ್ರಿನ್ಸಿಪಲ್ ಲಾ ಆಫ್ ಅಟ್ರಾಕ್ಷನ್ ಇಂಡಸ್ಟ್ರಿನಲ್ಲೂ ಆಗುತ್ತೆ. ಸಾವಿರಾರು ಜನ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡ್ತಾರೆ, ಆದ್ರೆ ಬಹಳಷ್ಟು ಜನಕ್ಕೆ ಏನೂ ಆಗಲ್ಲ. ಅವರು ಸುಮ್ಮನೆ ಇರ್ತಾರೆ, ಕ್ವಯಟ್ ಆಗಿ ಬಿಟ್ಬಿಡ್ತಾರೆ. ಆದ್ರೆ ಯಾರಿಗಾದ್ರೂ ಸಂಯೋಗ ಇಂದ ಒಳ್ಳೆಯದಾದ್ರೆ ಅವರು ಜೋರಾಗಿ ಹೇಳ್ತಾರೆ, ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ. ನಮ್ಮ ಬ್ರೈನ್ ಈ ಲೌಡ್ ಸಕ್ಸೆಸ್ ಸ್ಟೋರೀಸ್ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ, ಸೈಲೆಂಟ್ ಫೇಲಿಯರ್ಸ್ನ ಎಣಿಸಲ್ಲ. ಇದೇ ಕನ್ಫರ್ಮೇಷನ್ ಬಯಾಸ್. ನಮ್ಮ ಎಕ್ಸಿಸ್ಟಿಂಗ್ ಬಿಲೀಫಿಗೆ ಸಪೋರ್ಟ್ ಆಗೋಗೋ ಎವಿಡೆನ್ಸ್ ಮಾತ್ರ ಕಾಣುತ್ತೆ, ವಿರುದ್ಧ ಇರೋ ಎವಿಡೆನ್ಸ್ ಕಣ್ಣಿಗೆ ಬೀಳಲ್ಲ. ಇಲ್ಲಿನ ಪಾಠ, ಯಾವುದೇ ಫೈನಾನ್ಷಿಯಲ್ ಸ್ಟ್ರಾಟಜಿನ ಒಂದೇ ಸಕ್ಸೆಸ್ ಸ್ಟೋರಿ ನೋಡಿ ಜಡ್ಜ್ ಮಾಡಬೇಡಿ. ಪ್ರಶ್ನೆ ಕೇಳಿ, ಎಷ್ಟು ಜನ ಟ್ರೈ ಮಾಡಿ ಫೇಲ್ ಆದ್ರು? ಆ ಸಂಖ್ಯೆ ಯಾವಾಗಲೂ ಕತೆ ಹೇಳೋರ ಬಳಿ ಇರಲ್ಲ. ಈಗ ಈ ವಿಡಿಯೋದ ಅತ್ಯಂತ ಇಂಪಾರ್ಟೆಂಟ್ ಭಾಗ. ಬೆಂಗಳೂರಿನ ಕೊರಮಂಗಲನಲ್ಲಿ ಒಬ್ಬ ಅಬಂಡೆನ್ಸ್ ಕೋಚ್, ಹೆಸರು ಬದಲಾಯಿಸ್ತೀನಿ, ದಿವ್ಯಾ ಅಂತ ಕರೆಯೋಣ. ದಿವ್ಯಾ 25,000 ರೂಪಾಯಿಯಿಂದ 75,000 ರೂಪಾಯಿವರೆಗೆ ಮನಿ ಮ್ಯಾನಿಫೆಸ್ಟೇಷನ್ ಬೂಟ್ ಕ್ಯಾಂಪ್ ಮಾಡ್ತಾರೆ. ಪ್ರತಿ ಬ್ಯಾಚ್ನಲ್ಲಿ 200 ಜನ ಜಾಯಿನ್ ಆಗ್ತಾರೆ. ಇಲ್ಲಿ ಬಳಸೋ ಟ್ಯಾಕ್ಟಿಕ್ಸ್ ಗಮನಿಸಿ. ಮೊದಲನೇದು ಸ್ಕ್ಯಾರ್ಸಿಟಿ ಮ್ಯಾನಿಪ್ಯುಲೇಷನ್. ಕೇವಲ 10 ಸೀಟ್ಸ್ ಉಳಿದಿದೆ, ಈ ಆಫರ್ ಇವತ್ತಿಗೆ ಮುಗಿಯತ್ತೆ. ಎರಡನೇದು ಗಿಲ್ಟ್ ರೀಫ್ರೇಮಿಂಗ್. ನಿಮಗೆ ಇನ್ನೂ ಫಲಿತಾಂಶ ಸಿಗದೇ ಇದ್ರೆ ನಿಮ್ಮಲ್ಲಿ ಇನ್ನೂ ಲಿಮಿಟಿಂಗ್ ಬಿಲೀಫ್ಸ್ ಇದೆ, ಇನ್ನೊಂದು ಅಡ್ವಾನ್ಸ್ಡ್ ಕೋರ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಕೋರ್ಸ್ ಫೇಲ್ ಆದ್ರೆ ತಪ್ಪು ಕೋರ್ಸಿಂದ ಅಲ್ಲ, ನಿಮ್ಮಿಂದ. ಮೂರನೇದು ಸೋಷಿಯಲ್ ಪ್ರೂಫ್ ಥಿಯೇಟರ್, ಟೆಸ್ಟಿಮೋನಿಯಲ್ಸ್. ಆದ್ರೆ ಎಷ್ಟು ಜನಕ್ಕೆ ಕೆಲಸ ಆಗ್ಲಿಲ್ಲ ಅನ್ನೋದನ್ನ ಎಂದೂ ತೋರಿಸಲ್ಲ. ಇದು ಎಷ್ಟು ದೊಡ್ಡ ಬಿಸ್ನೆಸ್ ಅಂದ್ರೆ ಗ್ಲೋಬಲ್ ವೆಲ್ನೆಸ್ ಮತ್ತು ಸೆಲ್ಫ್ ಹೆಲ್ಪ್ ಇಂಡಸ್ಟ್ರಿ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಮಾರ್ಕೆಟ್. ಮತ್ತು ಇದರ ಕೋರ್ ಎಂಜಿನ್ ಏನ್ ಗೊತ್ತಾ? ಇದು ನಿಮ್ಮ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿನ ಬಳಸ್ಕೊಂಡು ಆ ಇನ್ಸೆಕ್ಯೂರಿಟಿಗೆ ಪರಿಹಾರ ಅಂತ ಇನ್ನೊಂದು ಪ್ರಾಡಕ್ಟ್ ಮಾರತ್ತೆ. ಇದೇ ದುಡ್ಡಿನ ಡಾರ್ಕ್ ಸೈಕಾಲಜಿ. ನಿಮ್ಮ ಹೋಪ್ನ, ನಿಮ್ಮ ಡೆಸ್ಪರೇಷನ್ನ ಮಾನಿಟೈಸ್ ಮಾಡೋದು. ಇಲ್ಲಿ ಒಂದು ವಿಚಿತ್ರ ಐರನಿ ಇದೆ. ಈ ಕೋಚಸ್ಗೆ ದುಡ್ಡು ಬರೋದು ಮ್ಯಾನಿಫೆಸ್ಟೇಷನ್ ಇಂದ ಅಲ್ಲ, ಬೇರೆಯವರಿಗೆ ಮ್ಯಾನಿಫೆಸ್ಟೇಷನ್ ಮಾರಿ. ಅವ್ರ ರಿಯಲ್ ಬಿಸ್ನೆಸ್ ಮಾಡೆಲ್ ಏನಂದ್ರೆ ಒಳ್ಳೆ ಮಾರ್ಕೆಟಿಂಗ್, ಹೈ ಪ್ರೆಷರ್ ಸೇಲ್ಸ್ ಮತ್ತು ಸೈಕಲಾಜಿಕಲ್ ಹುಕ್ಸ್. ಇದೇ ಯಾವುದೇ ಬಿಸ್ನೆಸ್ಗೆ ಬೇಕಾಗಿರೋ ಆಕ್ಚುಯಲ್ ಸ್ಕಿಲ್ಸ್, ಬರೀ ಪಾಸಿಟಿವ್ ಥಿಂಕಿಂಗ್ ಅಲ್ಲ. ಇಲ್ಲಿನ ಪಾಠ, ಯಾರಾದ್ರೂ ಈ ಸೀಕ್ರೆಟ್ ಗೊತ್ತಾದ್ರೆ ನೀವು ಶ್ರೀಮಂತ ಆಗ್ತೀರಾ ಅಂತ ಹೇಳಿ ಆ ಸೀಕ್ರೆಟ್ಗೆ ದುಡ್ಡು ಕೇಳಿದ್ರೆ ಅವ್ರ ರಿಯಲ್ ಇನ್ಕಮ್ ಆ ಸೀಕ್ರೆಟ್ ಇಂದ ಅಲ್ಲ, ನಿಮ್ಮಿಂದ ಬರುತ್ತೆ ಅನ್ನೋದನ್ನ ನೆನ್ಪಿಡಿ. ಕರಾವಳಿ ಕರ್ನಾಟಕದ ಭಟ್ಕಳದ ಇಬ್ರಾಹಿಂ ಅನ್ನೋ 2 ಗೆಳೆಯರ ಕಥೆ. ಇಬ್ರು ಗಲ್ಫ್ಗೆ ಒಟ್ಟಿಗೆ ಹೋಗಿ ಒಂದೇ ಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ ಕೆಲಸ ಮಾಡಿ ಒಂದೇ ಸಂಬಳ ಗಳಿಸಿ 8 ವರ್ಷ ಆದ್ಮೇಲೆ ಊರಿಗೆ ವಾಪಸ್ ಬಂದ್ರು. ಒಬ್ಬ ರಶೀದ್ ಪ್ರತಿ ವರ್ಷ ಸೇವಿಂಗ್ಸ್ ಇಂದ ಸ್ವಲ್ಪ ದುಡ್ಡು ಊರಲ್ಲಿ ಲ್ಯಾಂಡ್ಗೆ, ಸ್ವಲ್ಪ ಮ್ಯೂಚುವಲ್ ಫಂಡ್ಗೆ ಹಾಕ್ತಿದ್ದ. ಅವನ ಯೋಚನೆ, ನನ್ನ ಫ್ಯೂಚರ್ ನನ್ನ ಕೈಯಲ್ಲಿದೆ. ಇನ್ನೊಬ್ಬ ಇಬ್ರಾಹಿಂ
ಪ್ರತಿ ತಿಂಗಳ ಸಂಬಳ ಖರ್ಚು ಮಾಡ್ತಿದ್ದ. ಅಲ್ಲ ಕೊಟ್ರೆ ಸಿಗುತ್ತೆ, ಇಲ್ಲ ಅಂಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ, ನಾನೇನ್ ಮಾಡೋಕಾಗುತ್ತೆ ಅಂತ ಬಿಲೀವ್ ಮಾಡ್ತಿದ್ದ. ಗಮನಿಸಿ, ಇದು ಫೇತ್ ಬಗ್ಗೆ ಅಲ್ಲ, ಇದು ಒಂದು ಸೈಕಲಾಜಿಕಲ್ ಪ್ಯಾಟರ್ನ್ ಬಗ್ಗೆ. ಸೈಕಲಾಜಿನಲ್ಲಿ ಇದನ್ನ ಲೋಕಸ್ ಆಫ್ ಕಂಟ್ರೋಲ್ ಅಂತಾರೆ. ರಶೀದ್ಗೆ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಇತ್ತು. ನನ್ನ ಆಕ್ಷನ್ಸ್ ನನ್ನ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಅನ್ನೋ ಬಿಲೀಫ್. ಇಬ್ರಾಹಿಂಗೆ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಇತ್ತು. ನನ್ನ ಫ್ಯೂಚರ್ ಬೇರೆ ಯಾವುದೋ ಫೋರ್ಸ್ನಿಂದ ಡಿಸೈಡ್ ಆಗುತ್ತೆ ಅನ್ನೋ ಬಿಲೀಫ್. 8 ವರ್ಷದ ನಂತರ ರಶೀದ್ ಬಳಿ 18 ಲಕ್ಷ ರೂಪಾಯಿ ವರ್ತ್ ಆಸ್ತಿ ಇತ್ತು. ಇಬ್ರಾಹಿಂ ಬಳಿ ಏನೂ ಇರಲಿಲ್ಲ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ದ ಅತ್ಯಂತ ಡೇಂಜರಸ್ ವರ್ಷನ್ ಬರುತ್ತೆ. ಜಸ್ಟ್ ಬಿಲೀವ್, ಯೂನಿವರ್ಸ್ ವಿಲ್ ಪ್ರೊವೈಡ್ ಅನ್ನೋ ಮಾತು ಆಕ್ಚುಯಲ್ ಆಗಿ ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ನ ಇನ್ನೊಂದು ರೂಪ. ನಾನು ಬರೀ ಬಯಸಿದ್ರೆ ಸಾಕು, ಪ್ರಯತ್ನ ಬೇಡ ಅನ್ನೋ ಸೋಮಾರಿತನಗೆ ಇದು ಒಂದು ಸ್ಪಿರಿಚುವಲ್ ಎಕ್ಸ್ಕ್ಯೂಸ್ ಕೊಡುತ್ತೆ. ಆಸಕ್ತಿಕರ ಸಂಗತಿ ಏನಂದ್ರೆ, ನಿಜವಾದ ಮ್ಯಾನಿಫೆಸ್ಟೇಷನ್ ಚೆನ್ನಾಗಿ ಕೆಲಸ ಮಾಡೋರೆಲ್ಲ ಒಳಗೊಳಗೆ ಹೈ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಇರೋರೆ. ಅವರು ಬಿಲೀಫ್ ಇಟ್ಕೊಂಡು ಆಮೇಲೆ ಮ್ಯಾಸಿವ್ ಆಕ್ಷನ್ ತಗೊಳ್ತಾರೆ. ಬಿಲೀಫ್ ಒಂದೇ, ಆಕ್ಷನ್ ಇಲ್ಲದದೆ ಇದು ಬರೀ ಡೇ ಡ್ರೀಮ್. ಇಲ್ಲಿನ ಪಾಠ, ಯೂನಿವರ್ಸ್ ಅಟ್ರಾಕ್ಟ್ ಮಾಡುತ್ತೆ ಅನ್ನೋ ಭಾಷೆ ಬದಲಾಯಿಸಿ ನಾನು ಪ್ರತಿ ತಿಂಗಳ ಆಕ್ಷನ್ ತಗೊಳ್ತೀನಿ ಅಂತ ಮಾಡ್ಕೊಳ್ಳಿ. ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಇರೋರೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗ್ತಾರೆ, ಫೈನಾನ್ಷಿಯಲಿ ಸೆಕ್ಯೂರ್ ಆಗ್ತಾರೆ. ಇದು ಬಿಲೀಫ್ ಅಲ್ಲ, ಇದು ಡೆಕೇಡ್ಸ್ ದ ರಿಸರ್ಚ್. ನಾವು 2ನೇ ಸೆಗ್ಮೆಂಟ್ನಲ್ಲಿ ಪ್ರಶಾಂತ್ನ 40 ಲಕ್ಷ ರೂಪಾಯಿ ಕಳ್ಕೊಂಡ ಕಥೆ ನೋಡಿದ್ವಿ. ಆದ್ರೆ ಅವನ ಕಥೆ ಅಲ್ಲಿಗೆ ಮುಗಿಲಿಲ್ಲ. 2 ವರ್ಷ ನಂತರ ಪ್ರಶಾಂತ್ ಮತ್ತೆ ಎದ್ದ. ಈ ಸಲ ಅವನು ವಿಷನ್ ಬೋರ್ಡ್ ಮಾಡಲಿಲ್ಲ, ಬದಲಿಗೆ ಅವನು 3 ವಿಷಯ ಮಾಡ್ದ. ಮೊದಲನೇದು, ಪ್ರತಿ ವಾರ ಒಂದು ಸೀ ಫುಡ್ ಬಾಯರ್ಗೆ ಫೋನ್ ಮಾಡಿ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ದ, ಫಲಿತಾಂಶ ಬರ್ಲಿ ಬಿಡ್ಲಿ. 2ನೇದು, ಪ್ರತಿ ಕಾಂಟ್ರಾಕ್ಟ್ಗೆ ಮುಂಚೆ 2 ಲಾಯರ್ ಫ್ರೆಂಡ್ಸ್ ಬಳಿ ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ದ. 3ನೇದು, ಪ್ರತಿ ತಿಂಗಳ ಕೊನೆಗೆ ಏನು ಕೆಲಸ ಮಾಡ್ತು ಏನು ಮಾಡ್ಲಿಲ್ಲ ಅಂತ ರಿವ್ಯೂ ಮಾಡ್ದ. 3 ವರ್ಷದಲ್ಲಿ ಪ್ರಶಾಂತ್ದು ಒಂದು ಸಣ್ಣ ಆದ್ರೆ ಸ್ಟೆಡಿ ಸೀ ಫುಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಯ್ತು. ಯಾವಾಗ ಯಾರಾದ್ರೂ ಕೇಳಿದ್ರೆ ಹೇಗ್ ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತ ಅವನು ಹೇಳ್ತಾನೆ, ಮ್ಯಾನಿಫೆಸ್ಟ್ ಮಾಡ್ಲಿಲ್ಲ, ಪ್ರತಿ ವಾರ 5 ಫೋನ್ ಕಾಲ್ಸ್ ಮಾಡಿದೆ, ಅದೇ 5 ಕಾಲ್ಸ್ 150 ವಾರ. ಇದಕ್ಕೆ ಸೈಕಾಲಜಿನಲ್ಲಿ ಒಂದು ಟರ್ಮ್ ಇದೆ, ಕಂಪೌಂಡ್ ಕನ್ಸಿಸ್ಟೆನ್ಸಿ. ಹ್ಯೂಮನ್ ಬ್ರೈನ್ಗೆ ಒಂದೇ ದೊಡ್ಡ ಮೂಮೆಂಟ್ ಬೇಕು ಅಂತ ಅನ್ಸುತ್ತೆ, ಒಂದು ಬಿಗ್ ಬ್ರೇಕ್, ಒಂದು ಲಾಟ್ರಿ, ಒಂದು ದ ಯೂನಿವರ್ಸ್ ಫೈನಲಿ ಲಿಸನ್ಡ್ ಮೂಮೆಂಟ್. ಆದ್ರೆ ರಿಯಲ್ ವೆಲ್ತ್ ಬಿಲ್ಡಿಂಗ್ ಇದು ಸ್ಮಾಲ್ ಬೋರಿಂಗ್ ರಿಪೀಟೆಡ್ ಆಕ್ಷನ್ಸ್ ದ ಕಂಪೌಂಡ್. ಇದೇ ಇರೋ ಗ್ಯಾಪ್ನ ವಿಷನ್ ಟು ಆಕ್ಷನ್ ಗ್ಯಾಪ್ ಅಂತಾರೆ. ಜನ ವಿಷನ್ ಬೋರ್ಡ್ ಮಾಡ್ತಾರೆ, ಆದ್ರೆ ಆ ವಿಷನ್ಗೆ ಬೇಕಾದ ಬೋರಿಂಗ್ ಡೈಲಿ ಆಕ್ಷನ್ ಮಾಡಲ್ಲ. ಯಾಕಂದ್ರೆ ವಿಷನ್ ಬೋರ್ಡ್ ಮಾಡೋದು ಡೋಪಮೀನ್ ಕೊಡುತ್ತೆ, ಫೋನ್ ಕಾಲ್ ಮಾಡೋದು ಕೊಡಲ್ಲ. ಪ್ರಶಾಂತ್ದು ಮೊದಲ ಫೇಲ್ಯೂರ್ ಮತ್ತು ಈ ಸಕ್ಸೆಸ್ ಮಧ್ಯೆ ಇರೋ ವ್ಯತ್ಯಾಸ ಒಂದೇ. ಮೊದಲನೇ ಸಲ ಅವನು ಬಿಲೀಫ್ನ ಆಕ್ಷನ್ಗೆ ಬದಲಿ ಮಾಡ್ದ, ಡೌಟ್ ಇಗ್ನೋರ್ ಮಾಡಿ ವೆರಿಫೈ ಮಾಡಲಿಲ್ಲ. 2ನೇ ಸಲ ಅವನು ಬಿಲೀಫ್ನ ಆಕ್ಷನ್ಗೆ ಟೂಲ್ ಆಗಿ ಬಳಸ್ದ, ಕಾನ್ಫಿಡೆನ್ಸ್ ಇಟ್ಕೊಂಡು ಆದ್ರೂ ವೆರಿಫೈ ಮಾಡ್ದ. ಇಲ್ಲಿನ ಪಾಠ, ಮ್ಯಾನಿಫೆಸ್ಟೇಷನ್ದ ಒಂದೇ ನಿಜವಾದ ಫಾರ್ಮುಲಾ ಇದ್ರೆ ಅದು ಇದು, ಬಿಲೀಫ್ ಪ್ಲಸ್ ವೆರಿಫೈಡ್ ಆಕ್ಷನ್ ಪ್ಲಸ್ ಕನ್ಸಿಸ್ಟೆನ್ಸಿ. ಬಿಲೀಫ್ ಒಂದೇ ಇದ್ರೆ ಅದು ಎಂಟರ್ಟೈನ್ಮೆಂಟ್, ಆಕ್ಷನ್ ಇಲ್ಲದೆ ಅದು ಡಿಲ್ಯೂಷನ್. ಈಗ ನಾವು ಎಲ್ಲ 7 ಕಥೆ ನೋಡಿದ್ವಿ. ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಸುನೀತಾ, RAS ಇಂದ ಆಪರ್ಚುನಿಟಿ ನೋಟಿಸ್ ಆಯಿತು, ಇದು ರಿಯಲ್ ಸೈಕಾಲಜಿ. ಪ್ರಶಾಂತ್, ಟಾಕ್ಸಿಕ್ ಪಾಸಿಟಿವಿಟಿಯಿಂದ ರೆಡ್ ಫ್ಲಾಗ್ ಇಗ್ನೋರ್ ಮಾಡಿ 40 ಲಕ್ಷ ರೂಪಾಯಿ ಕಳ್ಕೊಂಡ. ರಾಜು, ಸ್ಕೇರ್ಸಿಟಿ ಮೈಂಡ್ಸೆಟ್ ಇಂದ 1.2 ಲಕ್ಷ ರೂಪಾಯಿ ಸಂಬಳ ಇದ್ರೂ ಬಡತನದ ಭಯದಲ್ಲೇ ಬದುಕ್ತ. ಮೈಸೂರು ಟ್ರೇಡಿಂಗ್ ಫ್ಯಾಮಿಲಿ, ಸರ್ವೈವರ್ಶಿಪ್ ಬಯಸ್ ಇಂದ ಒಬ್ಬರ ಸಕ್ಸೆಸ್ ಮಾತ್ರ ಕಂಡ್ರು 3 ಫೇಲಿಯರ್ ಕಾಣಲಿಲ್ಲ. ದಿವ್ಯಾ, ಕೋಚ್, ಡಾರ್ಕ್ ಸೈಕಾಲಜಿ ಬಳಸಿ ಬೇರೆಯವರ ಹೋಪ್ನ ಪ್ರಾಡಕ್ಟ್ ಮಾಡಿದಳು. ರಾಶೀದ್ ಮತ್ತು ಇಬ್ರಾಹಿಂ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ದ 8 ವರ್ಷದ ವ್ಯತ್ಯಾಸ 18 ಲಕ್ಷ ರೂಪಾಯಿ ಆಯಿತು. ಪ್ರಶಾಂತ್, ವಿಷನ್ಗೆ ಬೋರಿಂಗ್ ಕನ್ಸಿಸ್ಟೆಂಟ್ ಆಕ್ಷನ್ ಸೇರಿಸಿ ರಿಯಲ್ ಬಿಸ್ನೆಸ್ ಬಿಲ್ಡ್ ಮಾಡ್ದ. ಲಾ ಆಫ್ ಅಟ್ರಾಕ್ಷನ್ ಇದು ಪೂರ್ತಿ ಸುಳ್ಳಲ್ಲ, ಪೂರ್ತಿ ನಿಜವೂ ಅಲ್ಲ. ಒಳಗೆ ಇರೋ ರಿಯಲ್ ಸೈಕಾಲಜಿ RAS, ಫೋಕಸ್, ಕಾನ್ಫಿಡೆನ್ಸ್, ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಇವೆಲ್ಲ ನಿಜ ಮತ್ತು ಇವು ನಿಮ್ಮ ಬಿಹೇವಿಯರ್ನ ಬದಲಾಯಿಸಬಹುದು. ಆದ್ರೆ ಬರೀ ಯೋಚನೆ ಮಾಡಿ ಮಿಕ್ಕಿದ್ದೆಲ್ಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಅನ್ನೋ ಭಾಗ ಇದೊಂದು ಡೇಂಜರಸ್ ಮಿತ್. ಮತ್ತು ಇದೇ ಮಿತ್ನ ಬಳಸ್ಕೊಂಡು ಒಂದು ಇಡೀ ಇಂಡಸ್ಟ್ರಿ ನಿಮ್ಮ ಜೇಬಿನಿಂದ ದುಡ್ಡು ಎಳೀತಾ ಇದೆ. ನಿಜವಾದ ಫಾರ್ಮುಲಾ ಇಷ್ಟೇ, ನಿಮ್ಮ ಮೈಂಡ್ನ ಏನು ಫೋಕಸ್ ಮಾಡ್ತೀರೋ ಅದನ್ನ ನಿಮ್ಮ ಐಸ್ ಜಾಸ್ತಿ ನೋಡುತ್ತೆ. ಆದ್ರೆ ಆ ನೋಡಿದ್ದನ್ನ ಒಂದು ಆಪರ್ಚುನಿಟಿ ಆಗಿ ಬದಲಾಯಿಸೋಕೆ ವೆರಿಫೈಡ್, ಕನ್ಸಿಸ್ಟೆಂಟ್,
ಬೋರಿಂಗ್ ಆಕ್ಷನ್ ಬೇಕು. ಯೂನಿವರ್ಸ್ ಏನೂ ಕಳಿಸಲ್ಲ. ನಿಮ್ಮ ದೈನಂದಿನ ಚಿಕ್ಕ ಡಿಸಿಷನ್ಸ್ಗಳೇ 8 ವರ್ಷದ ನಂತರ 18 ಲಕ್ಷ ರೂಪಾಯಿ ಡಿಫರೆನ್ಸ್ ಆಗಿ ಕಾಣಿಸುತ್ತೆ. ಮುಂದಿನ ಸಲ ಯಾರಾದ್ರೂ ನಿಮಗೆ ಮ್ಯಾನಿಫೆಸ್ಟ್ ಮಾಡಿ ಅಂತ 25,000 ರೂಪಾಯಿ ಕೋರ್ಸ್ ಮಾರೋಕ್ ಬಂದ್ರೆ ಒಂದೇ ಪ್ರಶ್ನೆ ಕೇಳಿ, ಇವರಿಗೆ ದುಡ್ಡು ಎಲ್ಲಿಂದ ಬರ್ತಿದೆ? ಮ್ಯಾನಿಫೆಸ್ಟೇಷನ್ ಇಂದ ಅಥವಾ ನನ್ನಿಂದ?